ಬೆಳಗಾವಿಯಲ್ಲಿ ಎಂಇಎಸ್ ಪುಂಡಾಟಿಕೆ ಮುಂದುವರಿಯುತ್ತಲೇ ಇದೆ. ಎಂಇಎಸ್ ಪುಂಡಾಟಕ್ಕೆ ಬ್ರೇಕ್ ಹಾಕೋದಕ್ಕೆ ಆಗ್ತಾ ಇಲ್ಲ. ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಮುಂದುವರೆದ ಎಂಇಎಸ್ ಪುಂಡಾಟ. ಬೆಳಗಾವಿ ಪೊಲೀಸರನ್ನ ನಾಯಿಗೆ ಹೋಲಿಸಿ ಪೋಸ್ಟ್ ಅನ್ನ ಹಾಕಲಾಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಾಕಿ ಉದ್ದಟತನ ಮೆರೆದಿದ್ದಾರೆ. ಹಾಗಾಗಿ ಎಂಇಎಸ್ ಮುಖಂಡನ ಬಂಧನದ ಬಗ್ಗೆ ಇಲ್ಲಿ ಉದ್ದಟತನದ ಪೋಸ್ಟ್ ಅನ್ನ ಹಾಕಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮಹಾರಾಷ್ಟ್ರದಲ್ಲಿ ಶುಭಂ ಶೆಳಕೆಯನ್ನ ಪೊಲೀಸರು ಈಗಾಗಲೇ ಬಂಧನವನ್ನ ಮಾಡಿದ್ರು. ಹಾಗಾಗಿ ಸಾವಿರಾರು ನಾಯಿಗಳು ಸಿಂಹವನ್ನ ಮುಗಿಸಲು ಬೆನ್ನತ್ತಿವೆ ಅನ್ನೋದಾಗಿ ಪೋಸ್ಟ್ ಅನ್ನ ಹಾಕಿದ್ದಾರೆ. ಆದ್ರೆ ಸಿಂಹ ಮುಗಿಸಲು ನಾಯಿಗಳಿಂದ ಸಾಧ್ಯವಾಗ್ತಾ ಇಲ್ಲ. ಯುವ ಸಮಿತಿ ಸೀನಾಬಾಗ್ ಹೆಸರಿನಲ್ಲಿ ಎಂಇಎಸ್ ಪುಂಡರು ಈ ರೀತಿಯಾಗಿ ಪೋಸ್ಟ್ ಅನ್ನ ಹಾಕಿದ್ದಾರೆ. ಇದಕ್ಕೆ ಕಿಡಿಕಾರಿರುವಂತಹ ಎಂಇಎಸ್ ಕಾರ್ಯಕರ್ತರು ಬೆಳಗಾವಿ ಪೊಲೀಸರನ್ನ ಇಲ್ಲಿ ನಾಯಿಗಳಿಗೆ ಹೋಲಿಸಿ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಅನ್ನ ಹಾಕಿದ್ದಾರೆ. ಅದರಂತೆ ಈತನನ್ನ ಸಿಂಹ ಅಂತ ಹೇಳಿ ಎಂಇಎಸ್ ಪುಂಡರು ಪೊಲೀಸರನ್ನ ನಾಯಿಗಳು ಅಂತ ಹೇಳಿ ಹೇಳ್ತಾ ಇರುವಂತದ್ದು. ಇಲ್ಲಿ ಸಾವಿರಾರು ನಾಯಿಗಳು ಸಿಂಹವನ್ನ ಮುಗಿಸೋದಕ್ಕೆ ಬೆನ್ನತ್ತಿವೆ. ಆದ್ರೆ ಸಿಂಹ ಮುಗಿಸಲು ನಾಯಿಗಳಿಂದ ಸಾಧ್ಯವಾಗ್ತಾ ಇಲ್ಲ. ಆದ್ರೆ ಈತನನ್ನ ಮುಗಿಸೋದಕ್ಕೆ ಪೊಲೀಸರಿಂದ ಆಗ್ತಾ ಇಲ್ಲ ಅನ್ನೋದಾಗಿ ಯುವ ಸಮಿತಿ ಸೀನಾಬಾಗ್ ಹೆಸರಿನಲ್ಲಿ ಎಂಇಎಸ್ ಪುಂಡರು ಈ ರೀತಿಯಾಗಿ ಪೋಸ್ಟ್ ಅನ್ನ ಮಾಡಿದ್ದಾರೆ. ಪೋಸ್ಟ್ ಮುಖಾಂತರ ಉದ್ದಟತನವನ್ನ ತೋರಿದ್ದಾರೆ. ಹಾಗಾಗಿ ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಎಂಇಎಸ್ ಪುಂಡಾಟಿಕೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ, ಮುಂದುವರಿತಲೇ ಇದೆ. ಇದಕ್ಕೆ ಬ್ರೇಕ್ ಹಾಕೋದಕ್ಕೆ ಕೂಡ ಆಗ್ತಾ ಇಲ್ಲ. ಬೆಳಗಾವಿ ಪೊಲೀಸರನ್ನ ನಾಯಿಗೆ ಹೋಲಿಸಿ ಪೋಸ್ಟ್ ಅನ್ನ ಮಾಡಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಾಕಿ ಈ ರೀತಿಯಾಗಿ ಉದ್ದಟತನವನ್ನ ಮೆರೆದಿದ್ದಾರೆ. ಎಂಇಎಸ್ ಮುಖಂಡನ ಬಂಧನದ ಬಗ್ಗೆ ಉದ್ದಟತನದ ಪೋಸ್ಟ್ ಹಾಕಿದ್ದಾರೆ. ಈತ ಕನ್ನಡ ಹಾಗೂ ಕರ್ನಾಟಕದ ಕುರಿತಂತೆ ವಿರೋಧವಾಗಿರುವಂತಹ ಮಾತುಗಳನ್ನ ಆಡಿದ್ದ. ಹಾಗಾಗಿ ಈತನನ್ನ ಬಂಧಿಸಿದ ನಂತರದಲ್ಲಿ ಮಹಾರಾಷ್ಟ್ರದಲ್ಲಿ ಶುಭಂ ಶೆಳಕೆಯನ್ನ ಪೊಲೀಸರು ಬಂಧಿಸಿದ್ರು. ಈ ನಂತರದಲ್ಲಿ ಸಾವಿರಾರು ನಾಯಿಗಳು ಸಿಂಹವನ್ನ ಮುಗಿಸಲು ಬೆನ್ನತ್ತಿವೆ ಅನ್ನೋದಾಗಿ ಪೋಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಪುಂಡರು ಈ ರೀತಿಯಾಗಿ ಪುಂಡಾಟಿಕೆಯನ್ನ ಮೆರಿತಾ ಇದ್ದಾರೆ. ಯುವ ಸಮಿತಿಯ ಸೀನಾಬಾಗ್ ಹೆಸರಿನಲ್ಲಿ ಎಂಇಎಸ್ ಪೋಸ್ಟ್ ಅನ್ನ ಹಾಕಿದೆ. ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಬಾಳಪ್ಪ ದೂರವಾಣಿ ಸಂಪರ್ಕದಲ್ಲಿ. ಬಾಳಪ್ಪ, ಇನ್ನು ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಎಂಇಎಸ್ ಪುಂಡಾಟ ಮುಂದುವರಿತಲೇ ಇದೆ. ಅದರಲ್ಲೂ ಕೂಡ ಸಾವಿರಾರು ನಾಯಿಗಳು ಸಿಂಹವನ್ನ ಮುಗಿಸೋದಕ್ಕೆ ಬೆನ್ನತ್ತಿದೆ ಅಂತ ಹೇಳಿ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಾಕಿ ಉದ್ದಟತನವನ್ನ ಮೆರಿತಾ ಇದ್ದಾರೆ. ಯಾಕಾಗಿ, ಯಾವ ಕಾರಣಕ್ಕಾಗಿ, ಯಾರು ಈ ರೀತಿಯಾಗಿ ಮಾಡಿದ್ದು, ಈ ಕುರಿತ ಡೀಟೇಲ್ಸ್ ಏನಿದೆ? ಏನಂದ್ರೆ ಪ್ರಮುಖವಾಗಿ ಬೆಳಗಾವಿ ಅಂದ್ರೆ ಗಡಿ ಜಿಲ್ಲೆಯಲ್ಲಿರ್ತಕ್ಕಂಥ ಮಹಾರಾಷ್ಟ್ರ ನೇರವಾಗಿರುತ್ತೆ. ನೇರವಾದ ಸಂದರ್ಭದಲ್ಲಿ ಏನು ಮಹಾರಾಷ್ಟ್ರಕ್ಕೆ ಬೆಳಗಾವಿ ಕೊಡ್ಬೇಕಂತ ಏನು ಹಲವು ದಶಕಗಳಿಂದ ಬೇಡಿಕೆ ಕೂಡ ಇಟ್ಟಿದ್ರು. ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರ್ಬೇಕು, ಕಾರವಾರ ಸೇರ್ಬೇಕು, ನಿಪ್ಪಾಣಿ ಇವೆಲ್ಲ ಸೇರ್ಬೇಕಂತ ಮಹಾರಾಷ್ಟ್ರ ಶಿವಸೇನೆ ಬೇಡಿಕೆ ಇಟ್ಟಿತ್ತು. ಸರ್ಕಾರದಲ್ಲಿ ಅಲ್ಲಿನ ಮಹಾರಾಷ್ಟ್ರ ಸರ್ಕಾರದಲ್ಲಿ ಕೂಡ ಬಹಳಷ್ಟು ಚರ್ಚೆ ಕೂಡ ಆಗಿತ್ತು. ಅದರ ಹಿನ್ನೆಲೆ ಏನು ಶಿವಸೇನೆ ಪುಂಡರು ಏನ್ ಮಾಡ್ತಾ ಇದ್ದಾರೆ, ಕನ್ನಡಿಗರ ಮೇಲೆ ಪದೇ ಪದೇ ಒಂದು ಹಲ್ಲೆ ಮಾಡುವಂತ ಕೆಲಸನೂ ಕೂಡ ಮಾಡಿದ್ರು. ಮತ್ತೆ ಎಂತ ಪ್ರಚೋದನೆಕಾರಿ ಪೋಸ್ಟ್ಗಳನ್ನ ಹಾಕಿ ಉದ್ದಟತನವನ್ನು ಮೆರೆತಿದ್ದಾರೆ. ಈಗಾಗಲೇ ಏನು ಶಿವಸೇನೆ ಮುಖಂಡನನ್ನು ಈಗಾಗಲೇ ಒಂದು ಪೋಸ್ಟ್ ಹಾಕಿದ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಹಾಕಿದ ಕಾರಣ ಈಗಾಗಲೇ ಒಂದು ಪೊಲೀಸರು ವಶಕ್ಕೆ ಪಡೆದುಕೊಂಡು ಏನು ಜೈಲಿಗೆ ಕೂಡ ಕಳಿಸಿದ್ದಾರೆ. ಆದ್ರೂ ಕೂಡ ಏನು ಬೆಳಗಾವಿಯಲ್ಲಿ ಎಂಇಎಸ್ ಪುಂಡರ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಇದಕ್ಕೆ ಕರ್ನಾಟಕ ಸರ್ಕಾರ ಏನು ಸಚಿವರನ್ನು ನೇಮಕ ಮಾಡಿ, ಮತ್ತು ಅಲ್ಲಿ ಮಹಾರಾಷ್ಟ್ರ ಸರ್ಕಾರದಲ್ಲಿ ಏನಾಗಿದೆ ಅಂದ್ರೆ ಮಹಾರಾಷ್ಟ್ರ ಸರ್ಕಾರ ಇಬ್ಬರು ಸಚಿವರನ್ನು ಗಡಿ ಭಾಗಕ್ಕೆ ನೇಮಕ ಮಾಡಿದ್ದಾರೆ. ಇದಕ್ಕೆ ಮಧ್ಯಸ್ಥಿಕೆ ಏನು ಕೇಂದ್ರ ಸರ್ಕಾರ ವಹಿಸಬೇಕಾಗಿತ್ತು. ಕೇಂದ್ರ ಸರ್ಕಾರ ಮೌನವಾಗಿ ಕೂತಿದೆ ಅಂತ ಒಂದು ಕಡೆ ಆರೋಪ ಕೇಳಿ ಬರ್ತಾ ಇದೆ. ಎರಡು ಕರ್ನಾಟಕ ಸರ್ಕಾರ ಮತ್ತು ಮಹಾರಾಷ್ಟ್ರ ಸರ್ಕಾರವನ್ನು ಕರೆದು ಸಂಧಾನ ಮಾಡಬೇಕಾಗಿತ್ತು. ಸಂಧಾನ ಮಾಡುವಲ್ಲಿ ಕೇಂದ್ರ ಸರ್ಕಾರ ವಿಫಲವಾಗಿದೆ. ಕೇಂದ್ರ ಗೃಹ ಸಚಿವರು ಇದರ ಮುಖ್ಯಸ್ಥೆಯಲ್ಲಿ ಇದು ಸಭೆ ನಡೆಯಬೇಕಾಗಿತ್ತು. ಆದ್ರೂ ಸಭೆ ನಡೆಯುವಲ್ಲಿ ಇವರು ಕರ್ನಾಟಕಕ್ಕೆ ಮಹಾರಾಷ್ಟ್ರಕ್ಕೆ ಜಗ ಹೆಚ್ಚಿ ಮೋಜ ನೋಡುವಂತ ಕೆಲಸ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದವರು. ಈಗಾಗಲೇ ಕರ್ನಾಟಕ ಸರ್ಕಾರದಲ್ಲಿ ಏನು ಒಂದು ಇಬ್ಬರು ಸಚಿವರನ್ನ ನೇಮಕ ಮಾಡಬೇಕಾಗಿತ್ತು. ಇನ್ನೂ ಕೂಡ ಯಾವುದೇ ನೇಮಕ ಮಾಡಿಲ್ಲ. ತಮ್ಮ ಏನು ವೋಟ್ ಬ್ಯಾಂಕಿಂಗ್ ಸಲುವಾಗಿ ಏನು ಒಂದು ಮರಾಠಿಗರಿಗೆ ಒಂದು ಒಲವು ತೋರಿಸುವಂತ ಕೆಲಸ ಮಾಡ್ತಾರೆ ಬೆಳಗಾವಿ ನಾಯಕರು. ಯಾಕಂದ್ರೆ ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಕೆಲವು ಬಾರಿ ಮರಾಠಿಯಲ್ಲಿ ಭಾಷಣ ಕೂಡ ಮಾಡಿರ್ಬೋದು, ಭಾಷಣಗಳು ಮಾಡಿದ್ದಾರೆ. ಮರಾಠಿಗರಿಗೆ ಸಪೋರ್ಟ್ ಮಾಡುವಂತ ಕೆಲಸ ಕೂಡ ಮಾಡಿದ್ದಾರೆ. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಕನ್ನಡಿಗರಿಗೆ ರಕ್ಷಣೆ ಇಲ್ಲದಂತಾಗಿದೆ. ಮರಾಠಿಗರಿಗೆ ಒಂದು ಹುರಿದುಂಬಿಸುವಂತ ಕೆಲಸ ಬೆಳಗಾವಿ ನಾಯಕರೇ ಮಾಡ್ತಾ ಇದ್ದಾರೆ ಕನ್ನಡಿಗರು. ಹೀಗಾಗಿ ಇದನ್ನ ಪ್ರಶ್ನೆ ಮಾಡ್ಬೇಕಾದ್ರು ವಿಧಾನಸೌಧದಲ್ಲಿ ಪ್ರಶ್ನೆ ಮಾಡ್ಬೇಕಾಗಿತ್ತು. ವಿಧಾನಸೌಧದಲ್ಲಿ ಪ್ರಶ್ನೆ ಮಾಡಿದ್ರು ಕೂಡ ಅಲ್ಲಿ
ಉತ್ತರವನ್ನು ಕೊಡ್ತಾರೆ. ಇಲ್ಲಿ ಬಂದು ಮತ್ತು ಮರಾಠಿಗರಿಗೆ ಸಪೋರ್ಟ್ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಈಗಾಗಲೇ ಏನು 22ರಂದು ವಾಟಾಳ್ ನಾಗರಾಜ್ ಅವರು ಒಂದು ಕರೆಯನ್ನು ಕೊಟ್ಟಿದ್ದು, ಏನು ಕರ್ನಾಟಕ ಬಂದಂತೆ ಕರ್ನಾಟಕ ಬಂದು ಯಶಸ್ವಿಯಾಗಿತ್ತು. ಆದ ನಂತರ ಏನು MES ಪುಂಡ್ರದ ಒಂದು ಸ್ವಲ್ಪ ತೆಗಿತ್ತು. ಆದ್ರೂ ಕೂಡ ಏನು ಇವಾಗ ಏನು ಒಂದು ಪೋಸ್ಟ್ ಅನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರಲ್ಲ, ಪೋಸ್ಟ್ ಹಾಕಿದ ಕಾರಣಕ್ಕಾಗಿ ಮತ್ತೆ ಭುಗಿಲಿ ಒಂದು ವಾಗ್ವಾದ ಸೃಷ್ಟಿಯಾಗಿದೆ. ಹೀಗಾಗಿ ಮರಾಠಿಗರಿಗೆ ಏನು ಒಂದು ಕಡಿವಾಣ ಹಾಕ್ಬೇಕಂದ್ರೆ ನಮ್ಮ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ ಒಂದು ಟೀಮ್ ಅನ್ನು ರಚನೆ ಮಾಡಿ, ಒಂದು ಸಮಿತಿಯನ್ನು ರಚನೆ ಮಾಡಿ ಮಹಾರಾಷ್ಟ್ರ ಮತ್ತು ಕರ್ನಾಟಕ ಎರಡು ಸಮಿತಿಗಳನ್ನು ಕೂಡಿಸಿ ಕೇಂದ್ರ ಸರ್ಕಾರದಲ್ಲಿ ಚರ್ಚೆ ಮಾಡಿ ಸಂಧಾನ ಮಾಡಬೇಕಾಗಿದೆ. ಆದ್ರೂ ಕೂಡ ಇನ್ನೂ ಸಂಧಾನ ಮಾಡುವಲ್ಲಿ ವಿಫಲರಾಗಿದ್ದಾರೆ. ಓಕೆ, ಥ್ಯಾಂಕ್ ಯು ಬಾಳಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.